ಇವ್ರು ಯಾರು ನಿಮ್ಗೆ ಗೊತ್ತಾ? ಇವರು ಯಾವ ವುಮೆನ್, ಇವರು ಗಿನ್ನಿಸ್ ರೆಕಾರ್ಡ್ ಕೂಡ ಮಾಡಿದ್ದಾರೆ. ಇವರ ಹೇರ್ ಯಾವಾಗಲೂ ಗ್ರೋತ್ ಆಗ್ತಾನೆ ಇರುತ್ತೆ, ಹಾಗೆ ಯಾವಾಗಲೂ ಕೂಡ ಕಪ್ಪಗಿರುತ್ತೆ. ಇವರ ಹೇರ್ ಗ್ರೋತ್ ನ ಪೂರ್ತಿ ಕ್ರೆಡಿಟ್ ಅನ್ನ ರೈಸ್ ವಾಟರ್ಗೆ ಕೊಡ್ತಾರೆ. ನಿಮ್ ಕೂದಲು ಉದುರ್ತಾ ಇದ್ರೆ, ತುಂಬಾನೇ ಫ್ರೀಸಿನೆಸ್ ಅಂದ್ರೆ ಒರಟೊರಟಾಗಿದ್ರೆ, ಉದ್ದಾನೆ ಬೆಳೀತಾ ಇಲ್ಲ ಅಂದ್ರೆ, ಇನ್ನು ಜಾಸ್ತಿ ಉದ್ದ ಬೆಳಿಬೇಕು ಅಂತ ಆಸೆ ಇದ್ರೆ, ಅಥವಾ ನಿಮ್ ಹೇರ್ ಗ್ರೋತ್ ತುಂಬಾನೇ ಚೆನ್ನಾಗಿ ಆಗ್ಬೇಕು, ಕೂದಲು ಸಿಲ್ಕಿ ಸಾಫ್ಟ್ ಶೈನಿಂಗ್ ಕೂಡ ಆಗ್ಬೇಕು ಅಂತ ಆಸೆ ಇದ್ರೆ, ರೈಸ್ ವಾಟರ್ ನಿಮ್ಗೆ ಅಮೇಸಿಂಗ್ ರಿಸಲ್ಟ್ ಅನ್ನ ಕೊಡುತ್ತೆ. ಇವ್ರು ಯೂಸ್ ಮಾಡುವಂತ ರೈಸ್ ವಾಟರ್ ನ ನಮ್ಮೆಲ್ಲರೂ ಹೇರ್ಗೂ ಕೂಡ ಸೂಟ್ ಆಗೋ ರೀತಿ ಹೇಗೆ ಮಾಡರ್ನೈಸ್ಡ್ ವೇ ನಲ್ಲಿ ಯೂಸ್ ಮಾಡಬೇಕು ಅಂತ ಇವತ್ತು ನಾನು ನಿಮ್ಗೆ ಈ ವಿಡಿಯೋನಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋ ತುಂಬಾನೇ ಸ್ಪೆಷಲ್ ಆಗಿದೆ, ಎಲ್ಲೂ ಕೂಡ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ನಿಮ್ ಹೇರ್ ಯಾವುದೇ ಕಂಡೀಷನ್ ಅಲ್ಲಿ ಇದ್ರೂ ಕೂಡ ಪರವಾಗಿಲ್ಲ, ಅಂದ್ರೆ ನಿಮ್ಗೆ ಯಾವುದೇ ರೀತಿ ಹೇರ್ ಪ್ರಾಬ್ಲಮ್ ಇದ್ರೂ ಕೂಡ ಪರವಾಗಿಲ್ಲ, ಇವತ್ತು ನಾನು ನಿಮ್ಗೆ 3 ತರದಲ್ಲಿ ಹೇಗೆ ರೈಸ್ ವಾಟರ್ ಅನ್ನ ಪ್ರಿಪೇರ್ ಮಾಡಬಹುದು ಅಂತ ತಿಳಿಸ್ಕೊಡ್ತೀನಿ. ಇದರಲ್ಲಿ ನಿಮ್ಗೆ ಯಾವ್ದು ಸೂಟ್ ಆಗುತ್ತೋ ಅದನ್ನ ನೀವು ಯೂಸ್ ಮಾಡಬಹುದು. ಈ ವಿಡಿಯೋನಲ್ಲಿ ರೈಸ್ ವಾಟರ್ ನ ಹೇಗೆಲ್ಲ ಪ್ರಿಪೇರ್ ಮಾಡಬಹುದು, ಯಾರೆಲ್ಲ ಯೂಸ್ ಮಾಡಬಹುದು, ಹಾಗೆ ಇದರ ಬೆನಿಫಿಟ್ಸ್ ನಮ್ಗೆ ಏನೆಲ್ಲ ಸಿಗತ್ತೆ ಅಂತ ಹೇಳಿ ಡಿಸ್ಕಸ್ ಮಾಡೋಣ. ಆದ್ರೆ ಅದಕ್ಕೂ ಮುಂಚೆ ವಿಡಿಯೋವನ್ನ ಕೊನೆವರೆಗೂ ನೋಡಿ, ಪೂರ್ತಿಯಾಗಿ ನೋಡಿ, ವಿಶ್ವಾಸ ಇಟ್ಟು ಈ ರೆಮಿಡಿಯನ್ನ ನೀವು ಯೂಸ್ ಮಾಡಿದ್ರೆ ಡೆಫಿನೆಟ್ ಆಗಿ ನಿಮ್ಗೆ 100% ರಿಸಲ್ಟ್ ಸಿಗುವಂತ ಜಾಗದಲ್ಲಿ 200% ರಿಸಲ್ಟ್ ಕೂಡ ಸಿಗುತ್ತೆ. ನಾನು ಹೇಳುವಂತ ರೆಮಿಡಿ ಬಗ್ಗೆ ನಿಮ್ಗೆ ನಂಬಿಕೆ ಇಲ್ಲ ಅಂದ್ರೆ ಗೂಗಲ್ ಇರೋದೇ ಸರ್ಚ್ ಮಾಡೋದಕ್ಕೋಸ್ಕರ ಅಲ್ವಾ. ನಾನ್ ತಿಳಿಸುವಂತ ರೆಮಿಡಿನ ನೀವು ಅಲ್ಲಿ ಸರ್ಚ್ ಮಾಡಿ ನೋಡಿ, ಅದ್ರ ಬಗ್ಗೆ ಪೂರ್ತಿ ತಿಳ್ಕೊಂಡು ನಿಮ್ಗೆ ವಿಶ್ವಾಸ ಬಂದ ನಂತರನೇ ನೀವು ಆ ರೆಮಿಡಿಯನ್ನ ಯೂಸ್ ಮಾಡಿ. ನಂಬಿಕೆ ಇಟ್ಟು ಯೂಸ್ ಮಾಡಿದ್ರೆ ಡೆಫಿನೆಟ್ ಆಗಿ ನಿಮ್ಗೆ ರಿಸಲ್ಟ್ ಸಿಕ್ಕೇ ಸಿಗುತ್ತೆ. ಹಾಗಿದ್ರೆ ಈ ರೈಸ್ ವಾಟರ್ ನಮ್ಮ ಹೇರ್ಗೆ ಹೇಗೆ ವರ್ಕ್ ಮಾಡುತ್ತೆ ಅಂದ್ರೆ ಫ್ರೆಂಡ್ಸ್, ರೈಸ್ ಅಲ್ಲಿ ಒಂದು ಸ್ಪೆಷಲ್ ಕೈಂಡ್ ಆಫ್ ಪ್ರೋಟೀನ್ ಇರುತ್ತೆ. ಸೊ ಆ ಪ್ರೋಟೀನ್ ನಮ್ಮ ಹೇರ್ ಮೇಲೆ ಒಂದು ಕೋಟ್ ಲೇಯರ್ ಅನ್ನ ಕ್ರಿಯೇಟ್ ಮಾಡುತ್ತೆ. ಈ ರೀತಿ ಲೇಯರ್ ಕ್ರಿಯೇಟ್ ಆದಾಗ ನಾವು ಹೇರ್ ವಾಶ್ ಮಾಡಿದಾಗ್ಲೂ ಕೂಡ ನಮ್ಮ ಹೇರ್ಗೆ ಒಂದು ನರಿಶ್ಮೆಂಟ್ ಸಿಗುತ್ತೆ. ಹಾಗಾಗಿ ನಮ್ಮ ಹೇರ್ ತುಂಬಾನೇ ಶೈನಿಂಗ್ ಆಗಿ ಕಾಣುತ್ತೆ, ಹಾಗೆ ಗ್ರೋತ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ನೀವು ನೋಡ್ಬೋದು ನಮ್ಮ ಹೇರ್ ಕೂಡ ಒಂದು ಪ್ರೋಟೀನ್, ಇದನ್ನ ಕೆರಾಟಿನ್ ಅಂತ ಹೇಳ್ತಾರೆ. ಸೊ ಪ್ರೋಟೀನ್ ಮೇಲೆ ನಾವು ಎಕ್ಸ್ಟ್ರಾ ಪ್ರೋಟೀನ್ ಅನ್ನ ಆಡ್ ಮಾಡಿದಾಗ ನಮ್ಮ ಹೇರ್ಗೆ ಗ್ರೋತ್ ಚೆನ್ನಾಗಿ ಸಿಗುತ್ತೆ. ಹಾಗೆ ಯಾರ ಮನೇಲೆಲ್ಲ ಹಾರ್ಡ್ ವಾಟರ್ ಬರ್ತಾ ಇರುತ್ತೋ, ಅಂದ್ರೆ ಬೋರ್ವೆಲ್ ನೀರನ್ನ ಯೂಸ್ ಮಾಡ್ತಾ ಇರ್ತಾರೋ ಅವರೆಲ್ಲರಿಗೂ ಕೂಡ ಗೊತ್ತೇ ಇರುತ್ತೆ, ಅವ್ರ ಕೂದಲು ತುಂಬಾನೇ ಡ್ಯಾಮೇಜ್ಡ್ ಆಗಿರುತ್ತೆ, ಹೇರ್ ಮಧ್ಯದಲ್ಲಿ ಬ್ರೇಕ್ ಆಗ್ತಾ ಇರುತ್ತೆ. ಯಾಕೆ ಅಂದ್ರೆ ಈ ನೀರಿನಲ್ಲಿ ಮ್ಯಾಗ್ನೀಷಿಯಂ ಮತ್ತೆ ಕ್ಯಾಲ್ಸಿಯಂನ ಪ್ರಮಾಣ ಜಾಸ್ತಿ ಇರುತ್ತೆ. ನಾವು ಹೇರ್ ವಾಶ್ ಮಾಡಿದಾಗ ಈ ಸೋರ್ಸು ನಮ್ಮ ಕೂದಲ ಸ್ಟ್ಯಾಂಡ್ಸ್ ಮೇಲೆ ಕುತ್ಕೊಳ್ಳುತ್ತೆ, ಹಾಗಾಗಿ ಹೇರ್ ಬ್ರೇಕೇಜ್ ಆಗ್ತಾ ಇರುತ್ತೆ. ಆ ಜಾಗದಲ್ಲಿ ನಾವು ರೈಸ್ ವಾಟರ್ ಅನ್ನ ಯೂಸ್ ಮಾಡೋದ್ರಿಂದ ಹೇರ್ ಬ್ರೇಕೇಜ್ ಆಗೋದು ಕಡಿಮೆ ಆಗುತ್ತೆ. ಯಾಕೆ ಅಂದ್ರೆ ಆ ಮ್ಯಾಗ್ನೀಷಿಯಂ ಮತ್ತೆ ಕ್ಯಾಲ್ಸಿಯಂನ ಸೋರ್ಸು ನಮ್ಮ ಕೂದಲು ಮೇಲೆ ಕೂತ್ಕೊಳ್ಳೋದನ್ನ ಇದು ತಡೆಯುತ್ತೆ. ಸೊ ಹಾರ್ಡ್ ವಾಟರ್ ಯಾರ ಮನೇಲೆಲ್ಲ ಯೂಸ್ ಮಾಡ್ತಾ ಇದ್ದೀರೋ ಅವರೆಲ್ಲರೂ ಕೂಡ ರೈಸ್ ವಾಟರ್ ಅನ್ನ ಯೂಸ್ ಮಾಡೋದು ತುಂಬಾನೇ ಮುಖ್ಯ. ಇದು ನಿಮ್ಗೆ ಅದ್ಭುತವಾಗಿರುವಂತ ರಿಸಲ್ಟ್ ಅನ್ನ ಕೊಡುತ್ತೆ. ಯಾವುದೇ ರೀತಿ ಕಂಡೀಷನರ್ ಅನ್ನ ಯೂಸ್ ಮಾಡದೇ ಇದ್ರೂ ಕೂಡ ನಿಮ್ಮ ಕೂದಲು ಸಾಫ್ಟ್ ಸಿಲ್ಕಿ ಮತ್ತೆ ಶೈನಿಂಗ್ ಆಗೋ ರೀತಿ ಈ ರೈಸ್ ವಾಟರ್ ಮಾಡುತ್ತೆ. ಯೂಸ್ ಮಾಡಿ ನೋಡಿದ್ಮೇಲೆ ಒಂದ್ಸಾರಿ ನೀವು ಯೂಸ್ ಮಾಡಿ ನೋಡಿದ್ರೆ ಫಸ್ಟ್ ಅಟೆಂಪ್ಟ್ ಅಲ್ಲೇ ನಿಮ್ಗೆ ಗೊತ್ತಾಗುತ್ತೆ ನಿಮ್ಮ ಹೇರ್ ಯಾವ ರೀತಿಯಾಗಿ ರೈಸ್ ವಾಟರ್ಗೆ ರಿಯಾಕ್ಟ್ ಮಾಡುತ್ತೆ ಅಂತ. ಒಂದ್ ವೇಳೆ ನಿಮ್ಮ ಹೇರು 0.1% ಇಂದ 100% ವರೆಗೂ ಕೂಡ ಹಾಳಾಗಿದ್ರು ರೈಸ್ ವಾಟರ್ಗೆ ನಿಮ್ಮ ಹೇರನ್ನು ಕ್ಯೂರ್ ಮಾಡುವಂಥ ಶಕ್ತಿ ಇದೆ. ಹಾಗೆ ನಿಮ್ಮ ಕೂದಲು ಈ ರೀತಿಯಾಗಿ ಗುಂಜಾಗಿ ಅದರಲ್ಲಿ ಶಕ್ತಿನೇ ಇಲ್ಲ ಅನ್ನೋ ರೀತಿ ಇದ್ರೂ ಕೂಡ ರೈಸ್ ವಾಟರ್ ನಿಮ್ಮ ಹೇರನ್ನು ಸ್ಟ್ರೆಂತನ್ನು ಕಾಪಾಡುತ್ತೆ, ಹಾಗೆ ಸ್ಟ್ರೈಟ್ ಸಿಲ್ಕಿ ಸಾಫ್ಟ್ ಸ್ಮೂತ್ ಕೂಡ ಮಾಡುತ್ತೆ. ಈಗ ಈ ರೈಸ್ ವಾಟರ್ ಪ್ರಿಪೇರ್ ಮಾಡುವಂಥ ಫಸ್ಟ್ ಮೆಥಡನ್ನು ನೋಡೋಣ. ಫ್ರೆಂಡ್ಸ್, ನಾನಿಲ್ಲಿ ಒಂದು ಬೌಲ್ನಲ್ಲಿ 3 ಚಮಚದಷ್ಟು ನಾರ್ಮಲ್ ರೈಸ್ ಅಂದರೆ ನಾವು ಊಟಕ್ಕೆ ಯೂಸ್ ಮಾಡುವಂತಹ ಅಕ್ಕಿಯನ್ನು ತಗೊಳ್ತಾ ಇದ್ದೀನಿ. ರೈಸ್ ವಾಟರ್ನಲ್ಲಿ ವಿಟಮಿನ್ ಎ, ವಿಟಮಿನ್ ಸಿ ಹಾಗೆ ವಿಟಮಿನ್ ಇ ಇದೆ. ಇವೆಲ್ಲವೂ ಕೂಡ ನಮ್ಮ ಹೇರ್ಗೆ ತುಂಬಾ ಒಳ್ಳೆಯದು. ಅದರಲ್ಲೂ ವಿಟಮಿನ್ ಇ ಸಪ್ಲಿಮೆಂಟನ್ನು ನಾವು ಹೇರ್ಗೆ ಮತ್ತು ಸ್ಕಿನ್ಗೆ ತಂದು ಯೂಸ್ ಮಾಡ್ತೀವಿ. ಇದು ನ್ಯಾಚುರಲ್ ಆಗಿ ನಮ್ಮ ರೈಸಲ್ಲಿ ಇರೋದ್ರಿಂದ ಇದು ನಮ್ಮ ಹೇರ್ಗೆ ತುಂಬ ಅದ್ಭುತವಾಗಿ ಕೆಲಸ ಮಾಡುತ್ತೆ. ನಾನು ಹೇಳಿದಾಗೆ ಇಲ್ಲಿ 3 ಸ್ಪೂನ್ನಷ್ಟು ನಾರ್ಮಲ್ ಊಟಕ್ಕೆ ಬಳಸುವಂತಹ ಅಕ್ಕಿಯನ್ನು ತಗೊಂಡು ಫಸ್ಟ್ 2 ಸಾರಿ ನೀಟಾಗಿ ತೊಳ್ಕೊಬೇಕು, ಯಾಕೆಂದರೆ ಅದರಲ್ಲಿರುವಂಥ ಧೂಳೆಲ್ಲ ನೀಟಾಗಿ ಹೋಗಬೇಕು. ಅದಾದ ನಂತರ ನೀವು 1 ಬೌಲ್ನಷ್ಟು ಅಥವಾ 1 ಕಪ್ನಷ್ಟು ಅಕ್ಕಿ ತೊಗೊಂಡಿದ್ದೀರಿ ಅಂದರೆ 3 ಕಪ್ನಷ್ಟು ನೀರನ್ನು ಹಾಕಿ ಈ ಅಕ್ಕಿಯನ್ನು ರಾತ್ರಿ ನೆನೆಸಿಡಬೇಕು. ಸೊ ನಾನಿಲ್ಲಿ 3 ಚಮಚ ಅಕ್ಕಿ ತೊಗೊಂಡಿರೋದ್ರಿಂದ 1 ಲೋಟ ಪೂರ್ತಿ ನೀರನ್ನು ಇದಕ್ಕೆ ಹಾಕಿ ರಾತ್ರಿ ಇಡೀ ನೆನೆಸಿಡ್ತೀನಿ. ಬೆಳಿಗ್ಗೆ ನೋಡಿದಾಗ ಈ ನೀರಿನ ಕಲರು ಸ್ವಲ್ಪ ಲೈಟಾಗಿ ಚೇಂಜ್ ಆಗಿರುತ್ತೆ, ಅಂದರೆ ವೈಟಿಶ್ ಆಗಿರುತ್ತೆ. ಇದೇ ನಮಗೆ ಬೇಕಾಗಿರೋದು. ಸೊ ಹೆದ್ರಕ್ಕೆ ಹೋಗಬೇಡಿ. ಈ ನೀರನ್ನು ಒಂದು ಸ್ಪ್ರೇ ಬಾಟಲಲ್ಲಿ ಹಾಕಿ
ಅಥವಾ ಒಂದು ನಾರ್ಮಲ್ ಬಾಟಲಲ್ಲಿ ಹಾಕ್ಕೊಂಡು ನಿಮ್ಮ ಕೂದಲನ್ನು ಸ್ಕಾಲ್ಪಿಂದ ಹಿಡಿದು ತುದಿಯವರೆಗೂ ಕೂಡ ಈ ನೀರಿನಲ್ಲೇ ನೆನೆಸಬೇಕು. ನೆನೆಸಿ 1 ಅವರ್ ಆದಮೇಲೆ ನಿಮ್ಮ ಹೇರನ್ನು ನೀವು ನಾರ್ಮಲ್ ಆಗಿ ವಾಶ್ ಮಾಡ್ಕೋಬೋದು. ಒಂದು ವೇಳೆ ನಿಮ್ಮ ಕೂದಲು ತುಂಬಾ ಡ್ಯಾಮೇಜ್ ಆಗಿತ್ತು ಅಂದರೆ ಈ ರೈಸ್ ವಾಟರನ್ನು ವಾರದಲ್ಲಿ 1 ಸಾರಿ ಕಂಪಲ್ಸರಿಯಾಗಿ ಯೂಸ್ ಮಾಡಿ. ನಾರ್ಮಲ್ ಆಗಿದೆ, ಏನು ಪ್ರಾಬ್ಲಮ್ ಇಲ್ಲ ಅನ್ನೋರಾದರೆ ಜಸ್ಟ್ ಹೇರ್ ಗ್ರೋತ್ಗೆ ಯೂಸ್ ಮಾಡೋದಾದರೆ 15 ದಿನಕ್ಕೆ 1 ಸಾರಿ ಈ ರೈಸ್ ವಾಟರನ್ನು ಯೂಸ್ ಮಾಡ್ಬೋದು. ಇನ್ನು ಸೆಕೆಂಡ್ ಮೆಥಡಲ್ಲಿ ಒಂದು ರಾತ್ರಿ ಪೂರ್ತಿ ನೆಂದಿರೋಂಥ ಈ ಅಕ್ಕಿ ನೀರಿನಲ್ಲೇ ಬೆಳಿಗ್ಗೆ ಎದ್ದು ಒಂದು ಆರೆಂಜ್ ಪೀಲ್ ಅಂದರೆ ಕಿತ್ತಳೆ ಹಣ್ಣಿನ ಸಿಪ್ಪೆ ಅಥವಾ ಲೆಮನ್ ಪೀಲ್ ಅಂದರೆ ನಿಂಬೆ ಹಣ್ಣಿನ ಸಿಪ್ಪೆ, ಇವೆರಡರಲ್ಲಿ ಯಾವ್ದು ನಿಮ್ಮ ಹತ್ರ ಇದೆಯೋ ಅದನ್ನು ಹಾಕಿ ಮತ್ತೊಂದು ರಾತ್ರಿ ನೆನೆ ಇಡಿ. ಸೊ 24 ಗಂಟೆ ಈ ಅಕ್ಕಿ ನೀರಲ್ಲಿ ನೆಂದಾಗ ಇದರ ಬೆನಿಫಿಟ್ ಇನ್ನಷ್ಟು ಜಾಸ್ತಿ ಆಗುತ್ತೆ. ಯೂಶಲ್ ಆಗಿ ನಾವು 24 ಗಂಟೆ ಅಕ್ಕಿಯನ್ನು ನೆನೆಸಿಟ್ರೆ ಅದರಿಂದ ಒಂಥರ ಸ್ಮೆಲ್ ಬರ್ತಾ ಇರುತ್ತೆ, ಸ್ಟಿಂಕಿ ಸ್ಮೆಲ್. ನಾವು ಇದರಲ್ಲಿ ಲೆಮನ್ ಪೀಲ್ ಅಥವಾ ಆರೆಂಜ್ ಪೀಲ್ ಹಾಕಿರೋದ್ರಿಂದ ಆ ರೀತಿ ಯಾವುದೇ ರೀತಿ ಸ್ಮೆಲ್ ಬರೋದಿಲ್ಲ, ನಾರ್ಮಲ್ ಆಗೇ ಇರುತ್ತೆ ಅಕ್ಕಿ ನೀರು. ಕೈಲಿ ತುಂಬಾ ಕಷ್ಟ ಪಡೋಕ್ಕಾಗೋದಿಲ್ಲ. ನಾರ್ಮಲ್ ಆಗಿ ನಾವು ರೈಸ್ ವಾಟರ್ನ ಯೂಸ್ ಮಾಡಬೇಕು ಅಂದರೆ ಫಸ್ಟ್ ಮೆಥಡನ್ನು ಯೂಸ್ ಮಾಡಿ, ಇಲ್ಲದಿದ್ದರೆ ಸ್ವಲ್ಪ ಕಷ್ಟ ಪಡೋದಾದರೆ ಈ ರೀತಿ ಸೆಕೆಂಡ್ ಮೆಥಡನ್ನು ಕೂಡ ಯೂಸ್ ಮಾಡ್ಬೋದು. ಇನ್ನು ಥರ್ಡ್ ಮೆಥಡ್ ಏನಪ್ಪ ಅಂದರೆ ಸೇಮ್ 3 ಚಮಚದಷ್ಟು ಅಕ್ಕಿಯನ್ನು ನಾನಿಲ್ಲಿ ತಗೊಳ್ತಾ ಇದ್ದೀನಿ. ಈ ಅಕ್ಕಿಯನ್ನು ನಾವಿಲ್ಲಿ ನೈಟ್ ಪೂರ್ತಿ ನೆನೆಸೋ ಅವಶ್ಯಕತೆ ಇಲ್ಲ. ಇಮಿಡಿಯೇಟಾಗಿ ನಾವು ರೈಸ್ ವಾಟರನ್ನು ಯೂಸ್ ಮಾಡಬೇಕು ಅನ್ನೋರಿಗೆ ಈ ಮೆಥಡ್ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಈ ಅಕ್ಕಿಯನ್ನು ಕೂಡ 2 ಸಾರಿ ನೀಟಾಗಿ ತೊಳ್ಕೊಬೇಕು, ಅದಾದ ನಂತರ ಇದನ್ನು ಯೂಸ್ ಮಾಡಬೇಕು. ಫ್ರೆಂಡ್ಸ್, ಈ ರೀತಿ ಅಕ್ಕಿ ತೊಳೆದಿರೋ ಅಂಥ ನೀರನ್ನು ನೀವು ಸಿಂಕಿಗೆ ಹಾಕಬೇಡಿ, ಯಾಕಂದರೆ ಇದರಲ್ಲಿ ಕೂಡ ತುಂಬಾ ಒಳ್ಳೆಯ ಮಿನರಲ್ಸ್ಗಳಿರುತ್ತೆ. ಹಾಗಾಗಿ ಈ ನೀರನ್ನು ನೀವು ಗಿಡಕ್ಕೆ ಹಾಕಿದರೆ ಗಿಡ ತುಂಬಾ ಚೆನ್ನಾಗಿ ಬರುತ್ತೆ. ನೀವು ಬೇಕಿದ್ರೆ ಟ್ರೈ ಮಾಡಿ ನೋಡಿ. ಈಗ ತೊಳೆದಿರೋಂಥ ಅಕ್ಕಿನ ಒಂದು ಪಾತ್ರೆಯಲ್ಲಿ ಹಾಕೊಳ್ಳೋಣ. ನಾರ್ಮಲ್ ಆಗಿ ನಾವು ಅನ್ನ ಮಾಡುವಾಗ 1:2 ರೇಷಿಯೋನಲ್ಲಿ ಅಂದರೆ 1 ಕಪ್ ಅಕ್ಕಿ ತೊಗೊಂಡ್ರೆ 2 ಕಪ್ನಷ್ಟು ನೀರು ಹಾಕ್ತೀವಲ್ವ, ಆದರೆ ಈ ರೈಸ್ ವಾಟರನ್ನು ಮಾಡೋದಕ್ಕೆ 1:3 ರೇಷಿಯೋದಲ್ಲಿ ನೀರನ್ನು ಹಾಕಬೇಕು. ಅಂದರೆ 1 ಲೋಟ ಅಕ್ಕಿಯನ್ನು ತೊಗೊಂಡ್ರೆ 3 ಲೋಟದಷ್ಟು ನೀರನ್ನು ಹಾಕಬೇಕು. ಆವಾಗಲೇ ನಮಗೆ ಅಕ್ಕಿಯ ಗಂಜಿ ನೀಟಾಗಿ ಸಿಗುತ್ತೆ. ಈಗ ಅಕ್ಕಿ ಪೂರ್ತಿಯಾಗಿ ಬೆಂದು ಅನ್ನ ಆಗೋವರೆಗೂ ಸಣ್ಣ ಉರಿಯಲ್ಲಿ ಇದನ್ನು ಬೇಯಿಸಬೇಕು. ಅನ್ನ ಆದ ನಂತರ ಇದರಲ್ಲಿ ಇನ್ನೂ ಕೂಡ ಗಂಜಿ ಮಿಕ್ಕಿರುತ್ತೆ, ಯಾಕಂದರೆ ನಾವು ನೀರು ಸ್ವಲ್ಪ ಜಾಸ್ತಿ ಹಾಕಿರೋದ್ರಿಂದ. ಈ ನೀರನ್ನು ಅಂದರೆ ಇದರಲ್ಲಿ ಬಂದಿರೋಂಥ ಗಂಜಿಯನ್ನು ಬಿಸಿ ಇರುವಾಗಲೇ ಒಂದು ಬೇರೆ ಬೌಲ್ನಲ್ಲಿ ಸೋಸ್ಕೋಬೇಕು. ಹಾಗೆ ನಿಮಗೆ ಡೌಟ್ ಬರ್ಬೋದು, ಈ ರೀತಿ ಅನ್ನ ಮಾಡುವಾಗ ಇದಕ್ಕೆ ಉಪ್ಪು ಹಾಕಬೇಕಾ ಅಂತ. ಉಪ್ಪು ಹಾಕ್ದೇನೆ ಹಾಗೇ ಈ ಅನ್ನವನ್ನು ಪ್ರಿಪೇರ್ ಮಾಡಬೇಕು, ಅಂದರೆ ಗಂಜಿಯನ್ನು ಪ್ರಿಪೇರ್ ಮಾಡಬೇಕು. ಗಂಜಿ ಪ್ರಿಪೇರ್ ಆದ ನಂತರ ಇದನ್ನು ಈ ರೀತಿ ಒಂದು ಬೌಲ್ನಲ್ಲಿ ಸೋಸ್ಕೋಬೇಕು. ಯಾರಿಗೆ ತಣ್ಣಗಿರೋಂಥ ನೀರನ್ನು ತಲೆಗೆ ಹಾಕಿದ್ರೆ ಶೀತ ಆಗುತ್ತೆ, ಹುಷಾರಿರಲ್ಲ ಅಂತ ಈ ರೀತಿ ಎಲ್ಲ ಡೌಟ್ ಬರುತ್ತೋ ಅವರು ಈ ಮೆಥಡನ್ನು ಫಾಲೋ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ನಾನು ಕೂಡ ಇದೇ ಮೆಥಡನ್ನೇ ಜಾಸ್ತಿ ಯೂಸ್ ಮಾಡೋದು. ಹಾಗಾಗಿ ಫಸ್ಟ್ 2 ಮೆಥಡಲ್ಲಿ ಪ್ರಿಪೇರ್ ಮಾಡಿರೋಂಥ ರೈಸ್ ವಾಟರನ್ನು ನನ್ನ ಹೇರ್ಗೆ ಅಪ್ಲೈ ಮಾಡಿ ತೋರಿಸಿಲ್ಲ. ಬಟ್ ಈ ಗಂಜಿ ನೀರನ್ನು ಹೇಗೆ ಅಪ್ಲೈ ಮಾಡೋದು ಅಂತ ಕೂಡ ನಾನು ನಿಮಗೆ ತೋರಿಸ್ತೀನಿ. ಟೋಟಲ್ ಆಗಿ ಈ 3 ಮೆಥಡಲ್ಲಿ ಪ್ರಿಪೇರ್ ಮಾಡಿರೋಂಥ ರೈಸ್ ವಾಟರನ್ನು ನೀವು ಕೂದಲಿಗೆ ಎಣ್ಣೆ ಹಚ್ಚಿದ ಮೇಲೂ ಕೂಡ ಯೂಸ್ ಮಾಡ್ಬೋದು, ಅಥವಾ ಡ್ರೈ ಹೇರ್ಗೂ ಕೂಡ ಯೂಸ್ ಮಾಡ್ಬೋದು. ನಾನಿಲ್ಲಿ ನನ್ನ ಡ್ರೈ ಹೇರ್ಗೆ ಈ ರೈಸ್ ವಾಟರ್ ಅಂದರೆ ಅಕ್ಕಿಯ ಗಂಜಿಯನ್ನು ಯೂಸ್ ಮಾಡ್ತಾ ಇದ್ದೀನಿ. ನಿಮ್ಮ ಸ್ಕಾಲ್ಪಿಂದ ಹಿಡಿದು ಕೂದಲ ತುದಿಯವರೆಗೂ ಕೂಡ ಈ ನೀರನ್ನು ಅಪ್ಲೈ ಮಾಡಬೇಕು. ಯಾವುದೇ ರೀತಿ ಕಂಜೂಸಿ ಬೇಡ, ನೀಟಾಗಿ ನೀವು ಪ್ರಿಪೇರ್ ಮಾಡಿರುವಂಥ ಅಷ್ಟು ಗಂಜಿಯನ್ನು ಕೂಡ ನಿಮ್ಮ ತಲೆಗೆ ಅಪ್ಲೈ ಮಾಡಿ. ಹಾಗೆ ಈ ರೀತಿ ಕೂದಲನ್ನು ಒಂದ್ಸಾರಿ ಉಲ್ಟಾ ಮಾಡಿ ಕೂಡ ಅಪ್ಲೈ ಮಾಡಿ, ಆಗ ನಿಮ್ಮ ಪೂರ್ತಿ ಸ್ಕಾಲ್ಪ್ಗೆ ಈ ಅಕ್ಕಿಯ ನೀರು ಬೀಳುತ್ತೆ. ಇನ್ನು ನಾನು ಮೊದಲೇ ಹೇಳಿದಾಗೆ ನಿಮ್ಮ ಕೂದಲು ತುಂಬ ಡ್ಯಾಮೇಜ್ ಆಗಿತ್ತು ಅಂದರೆ, ಹೇರ್ ಪ್ರಾಬ್ಲಮ್ ತುಂಬ ಇತ್ತು ಅಂದರೆ ಈ ಅಕ್ಕಿ ನೀರು ರೈಸ್ ವಾಟರನ್ನು ನೀವು ವಾರದಲ್ಲಿ 1 ಸಾರಿ ಕಂಪಲ್ಸರಿಯಾಗಿ ಯೂಸ್ ಮಾಡಿ. ಇನ್ನು ನಾರ್ಮಲ್ ಆಗಿದೆ ನಮ್ಮ ಹೇರ್ ಪ್ರಾಬ್ಲಮ್ ಎಲ್ಲ ಅನ್ನೋರು 15 ದಿನಕ್ಕೊಂದು ಸಾರಿ ಯೂಸ್ ಮಾಡಿ. ಡೆಫಿನೆಟ್ ಆಗಿ ನಿಮ್ಮೆಲ್ಲರಿಗೂ ಕೂಡ ಒಳ್ಳೆಯ ರಿಸಲ್ಟ್ ಸಿಗುತ್ತೆ. ಫಸ್ಟ್ ಟೈಮ್ ನೀವು ಈ ರೈಸ್ ವಾಟರನ್ನು ಯೂಸ್ ಮಾಡಿದಾಗಲೇ ನಿಮಗೆ ಇದರ ರಿಸಲ್ಟ್ ಪೂರ್ತಿಯಾಗಿ ಗೊತ್ತಾಗ್ಬಿಡುತ್ತೆ. ಇನ್ನು ಫ್ರೆಂಡ್ಸ್, ಈ ರೈಸ್ ವಾಟರನ್ನು ಅಪ್ಲೈ ಮಾಡಿ 1 ಅಥವಾ 2 ಗಂಟೆ ಬಿಟ್ಟು ನೀವು ನಾರ್ಮಲ್ ಆಗಿ ಹೇರ್ ವಾಶನ್ನು ಮಾಡ್ಬೋದು. ಶಾಂಪೂವನ್ನು ಕೂಡ ಯೂಸ್ ಮಾಡ್ಬೋದು, ಆದರೆ ಕಂಡೀಷ್ನರ್ನ ಮಾತ್ರ ಯೂಸ್ ಮಾಡಬೇಡಿ. ಅಕ್ಕಿ ಅಂದರೆ ರೈಸು ಅಲ್ಲಿರುವಂತಹ ಪ್ರೋಟೀನು ನಿಮ್ಮ ಹೇರ್ಗೆ ನ್ಯಾಚುರಲ್ ಆಗಿ ಕಂಡೀಷನನ್ನು ನೀಡುತ್ತೆ. ಯಾವುದೇ ಕಂಡೀಷ್ನರ್ನ ಅವಶ್ಯಕತೆ ಇಲ್ಲಿ ನಿಮಗೆ ಬರೋದೇ ಇಲ್ಲ.
ರೈಸ್ ವಾಟರ್ನ ನೀವು ರೆಗ್ಯುಲರ್ ಆಗಿ ನಿಮ್ಮ ಹೇರ್ಗೆ ಯೂಸ್ ಮಾಡ್ತಾ ಬಂದರೆ ಅದ್ಭುತವಾದ ರಿಸಲ್ಟ್ ಸಿಗುತ್ತೆ. ಜಸ್ಟ್ ನಿಮ್ಮ ಹೇರ್ಗೆ ಅಷ್ಟೇ ಅಲ್ಲ, ನಿಮ್ಮ ಸ್ಕಿನ್ಗೂ ಕೂಡ ರೈಸ್ ವಾಟರ್ ತುಂಬಾ ಒಳ್ಳೆಯದು. ನೀವು ಪ್ರಿಪೇರ್ ಮಾಡಿರುವಂಥ ರೈಸ್ ವಾಟರ್ನಲ್ಲಿ ಸ್ವಲ್ಪ ಕಾಟನನ್ನು ಅದ್ದಿ ನಿಮ್ಮ ಫೇಸ್ಗೂ ಕೂಡ ಅಪ್ಲೈ ಮಾಡಿ ಎಷ್ಟು ಒಳ್ಳೆಯ ರಿಸಲ್ಟ್ ಬರುತ್ತೆ ಅಂತ ನೀವೇ ನೋಡಿ. ಐ ಹೋಪ್ ನಿಮ್ಮೆಲ್ರಿಗೂ ಕೂಡ ಈ ವಿಡಿಯೋ ಖಂಡಿತವಾಗ್ಲೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಏನು ಮಾಡಬೇಕು, ಮಿಸ್ ಮಾಡದೆ ವಿಡಿಯೋನ ಲೈಕ್ ಮಾಡಬೇಕು. ನೀವೆಲ್ಲರೂ ಕೂಡ ಖಂಡಿತವಾಗ್ಲೂ ವಿಡಿಯೋನ ಲೈಕ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮೆಂಬರ್ಸ್ ಜೊತೆಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ, ಅವರೆಲ್ಲರಿಗೂ ಕೂಡ ಹೆಲ್ಪ್ ಆಗುತ್ತೆ. ಹಾಗೆ ನಿಮಗೆ ಬಂದಿರೋಂಥ ರಿಸಲ್ಟನ್ನು ನನಗೆ ಮಿಸ್ ಮಾಡದೆ ಕಮೆಂಟ್ ಮಾಡಿ ತಿಳಿಸಿ. ನಾನು ಮತ್ತೊಂದು ಎಫೆಕ್ಟಿವ್ ಮತ್ತು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್, ಟೇಕ್ ಕೇರ್.